ಜೈ ಹಿಂದ್. ಎಲ್ಲ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸಿರ್ತಕ್ಕಂಥ ಎಲ್ಲ ನನ್ನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ SSBಯಲ್ಲಿ ಸಶಸ್ತ್ರ ಸೇವಾ ಬಲದಲ್ಲಿ ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋನ ಮಾಡಿ ಹಾಕಿದ್ದೀನಿ. SSBಯಲ್ಲಿ ಟೋಟಲಿ 800ಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ, ಟ್ರೇಡ್ಸ್ಮನ್ ಹುದ್ದೆಗಳನ್ನ ಅಂತ ಹೇಳಿ. ಸೊ ಆ ಹುದ್ದೆಗಳದ ಡೀಟೇಲ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಬಂದಿರಲಿಲ್ಲ. ಸೊ ಡೀಟೇಲ್ ಆಗಿ ನೋಟಿಫಿಕೇಶನ್ ಬಂದ ಮೇಲೆ ಅದ್ರ ಬಗ್ಗೆ ವಿಡಿಯೋನ ಮಾಡಿ ಹಾಕ್ತೀನಿ ಅಂತ ಆಲ್ರೆಡಿ ನಿಮ್ಗೆ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದೆ. ಸೊ ಆ ಕಾರಣಕ್ಕೋಸ್ಕರ ಅದ್ರ ಡೀಟೇಲ್ ಇನ್ಫಾರ್ಮೇಶನ್ ಏನೆಲ್ಲ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಯಾವ ಟ್ರೇಡ್ಗೆ ಯಾವೆಲ್ಲ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತಾ. ಸೊ ನೀವು 10th ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ SSBಯಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗ, ಹೈಟ್ ಎಷ್ಟು ಬೇಕಾಗುತ್ತಾ, ಸೊ ಅದ್ರ ಜೊತೆಗೆ ಫಿಸಿಕಲ್ ಏನಿರ್ತದ, ಎಕ್ಸಾಮ್ ಲ್ಯಾಂಗ್ವೇಜ್ ಏನಿರ್ತದ, ಎಕ್ಸಾಮ್ ಸಿಲೆಬಸ್ ಏನಿರ್ತದ ಅನ್ನೋದನ್ನ ಸಂಪೂರ್ಣವಾಗಿರ್ತಕ್ಕಂಥ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಮಾಹಿತಿ ಏನಾದರೂ ನೀವು ತಿಳಿದುಕೊಳ್ಬೇಕು ಅನ್ಕೊಂಡಿದ್ರೆ ಸೊ ಇವಾಗಲೇ ಈ ವಿಡಿಯೋನ ಪೂರ್ತಿಯಾಗಿ ಎಂಡ್ ಮಟ್ಟ ನೋಡ್ಕೊಡ್ರಿ. ಅಂದ್ರೆ ನಿಮ್ಗೆ ಕ್ಲಿಯರಿಟಿಯಾಗಿ ಅರ್ಥ ಆಗುತ್ತಾ. ಯಾವುದೇ ಜಾಬ್ ನೋಟಿಫಿಕೇಶನ್ ಅನ್ನ ಕಾಲ್ಫಾರ್ಮ್ ಮಾಡಲಿ ಸ್ನೇಹಿತರೆ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಡ್ರಿ, ಅಂದ್ರೆ ನಿಮ್ಗೆ ಕನ್ಫರ್ಮೇಶನ್ ಆಗುತ್ತಾ. ಸೊ ಅವೆಲ್ಲನೂ ತಿಳ್ಕೊಳ್ಬೇಕು. ಸರ್ ನಾನು 8th ಪಾಸ್ ಆದ್ಮೇಲೆ ಸರ್ ಡಿಗ್ರಿ ಓದ್ತಾ ಇದ್ದೀನಿ ಸರ್, ಆದ್ರೂ 8th 9th 10th 8th ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ನೀವೇನಾದ್ರೂ ಸರ್ಕಾರಿ ನೌಕರಿಗಳನ್ನ ತಗೊಳ್ಬೇಕು ಅನ್ಕೊಂಡಿದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿರಲಿಲ್ಲ ಅಂತಂದ್ರೆ ಸ್ನೇಹಿತರೆ ಇವಾಗಲೇ ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಡೈಲಿ ಪ್ರತಿ ಒಂದು ಅಪ್ಡೇಟ್ಗಳು ನಿಮ್ಗೆ ಏನೇ ಇನ್ಫಾರ್ಮೇಶನ್ ಆಗಿರಲಿ ನಿಮ್ ಮುಂದೆ ಬಂದು ತಲುಪ್ತಾನೆ ಇರ್ತದ. ಸೊ ಇಲ್ಲಿ ನೋಡ್ಕೋಬಹುದು, ಕಾನ್ಸ್ಟೇಬಲ್ ಡ್ರೈವರ್ ಅಂತ ಡ್ರೈವರ್ ಆಯ್ತು, ಅದ್ರ ಜೊತೆಗೆ ಸಾಕಷ್ಟು ಹುದ್ದೆಗಳನ್ನ ಕಾರ್ಪೆಂಟರು, ಬ್ಲಾಕ್ ಸ್ಮಿತ್, ಟೈಲರು, ಗಾರ್ಡ್ನರು, ಕಾಬ್ಲರು, ವೆಟರ್ನರಿ, ಪೇಂಟರು, ವಾಸರ್ಮೆನ್, ಬಾರ್ಬರು, ಸಫಾಯಿವಾಲ, ಮಾಲೆ ಮತ್ತು ಕುಕ್ಕು, ವಾಟರ್ ಕೇರ್, ಇವೆಲ್ಲ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ ಸೊ ಪ್ರತಿಯೊಂದು ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ ನೋಡ್ಕೊಡ್ರಿ. ಓಕೆ, ಇದು ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಒಳಗೆ ಬರ್ತೈತಿ. SSC GD ಯಾವ ತರ ಅಂತೀವಲ್ಲ ಸೊ ಇದು ಕೂಡ ಅದೇ ತರನಾಗಿ ಇದು ಬಂದ್ಬಿಟ್ಟು ಇಂಡಿಯನ್ ಆರ್ಮಿ ನೇವಿ ಏರ್ಫೋರ್ಸ್ಗೆ ಸಂಬಂಧ ಬರೋದಿಲ್ಲ. ಸೊ ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಒಳಗಡೆ ಬರ್ತದೆ. ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ. ನಮ್ಮ ವಿದ್ಯಾರ್ಥಿಗಳಿಗೆ ಕಾಡ್ತಿರ್ತಕ್ಕಂಥ ಡೌಟ್ ಏನಂದ್ರೆ ಸರ್ ಇದು ಪರ್ಮನೆಂಟ್ ಅಥವಾ ಟೆಂಪ್ರರಿ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಇದು SSB ಬಂದ್ಬಿಟ್ಟು ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ ಇರ್ತದೆ. ಕಾನ್ಸ್ಟೇಬಲ್ ಕಾರ್ಪೆಂಟರ್ಗೆ ಅಪ್ಲೈ ಮಾಡಬೇಕು ಅನ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ವೇಕೆನ್ಸಿ ಇದೆ. ಬ್ಲಾಕ್ ಸ್ಮಿತ್ಗೆ ಅಪ್ಲೈ ಮಾಡ್ಬೇಕನ್ನೋರು 3 ವೇಕೆನ್ಸಿಗಳಿದಾವೆ. ಡ್ರೈವರ್ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೇಕು ಅನ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು 96 ಹುದ್ದೆಗಳಿದಾವೆ. ನೆಕ್ಸ್ಟ್ ಅದ್ರ ಜೊತೆಗೆ ಟೇಲರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಳ್ಳೋರು 4 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ಗಾರ್ಡ್ನರ್ ಹುದ್ದೆಗೆ ಅಪ್ಲೈ ಮಾಡ್ಬೇಕನ್ನೋರು ಕೂಡ 4 ಹುದ್ದೆಗಳಿದಾವೆ. ನೆಕ್ಸ್ಟ್ ಗಾರ್ಡ್ನರ್ ಹುದ್ದೆಗೆ ಅಪ್ಲೈ ಮಾಡ್ಬೇಕನ್ನೋರು ಕೂಡ 5 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ಕಾರ್ಪೆಂಟರ್ಸ್, ಕಾಬ್ಲರ್ ಅವೆಲ್ಲನೂ ಕೂಡ ಇದಾವೆ. ನಾನು ನಿಮಗೆ PDF ಅನ್ನ ಟೆಲಿಗ್ರಾಮ್ದಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ಅದನ್ನ ನೋಡ್ಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ವೇಕೆನ್ಸಿ ಬಗ್ಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ಜನರಲ್ ಕ್ಯಾಟಗರಿ ಅವ್ರಿಗೆ ಎಷ್ಟು ಅದಾವು, ನೆಕ್ಸ್ಟ್ EWS ಅವ್ರಿಗೆ ಎಷ್ಟು ಅದಾವು, ನೆಕ್ಸ್ಟ್ OBC ದವ್ರಿಗೆ ಎಷ್ಟು ಅದಾವು, ನೆಕ್ಸ್ಟ್ SC ವಿದ್ಯಾರ್ಥಿಗಳಿಗೆ, ST ವಿದ್ಯಾರ್ಥಿಗಳಿಗೆ ಈ ತರದ ಸಪರೇಟ್ ಆಗಿರ್ತಕ್ಕಂಥ ವೇಕೆನ್ಸಿಗಳಿದಾವೆ. ನಿಮ್ಮ ಕಾಸ್ಟ್ಗೆ ಎಷ್ಟು ವೇಕೆನ್ಸಿಗಳಿದಾವೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ಅರ್ಜಿಗಳನ್ನ ಸಲ್ಲಿಸ್ಕೊಳ್ರಿ ಅಂತ. ಓಕೆ, ಇದರ ವಯೋಮಿತಿ ನೋಡ್ಕೊಡ್ರಿ. 18 ವಯಸ್ಸಿನಿಂದ ಹಿಡಿದು 25 ಏಜ್ ಇದಾವೆ, ನೆಕ್ಸ್ಟ್ 27 ಏಜ್ ಇದಾವೆ. ಆ ತರ ಏಜ್ ನಲ್ಲಿ ನಿಮ್ಗೆ ಟ್ರೇಡ್ ಡಿಪೆಂಡ್ ಅಪಾನ್ ಟ್ರೇಡ್ ಮೇಲೆ ಏಜ್ ಅನ್ನ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. OBC ವಿದ್ಯಾರ್ಥಿಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸ್ ಇರ್ತದೆ. SC ST ವಿದ್ಯಾರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸನ್ ಕೂಡ ಇದರಲ್ಲಿ ಇರ್ತದೆ. ನೋಡ್ಕೊಡ್ರಿ, ಏಜ್ ಎಷ್ಟು ಬೇಕಾಗುತ್ತಪ್ಪ ಅಂತಂದ್ರೆ ಅಂದಾಜ್ ಏನಪ್ಪಾ ಅಂದ್ರೆ ನಿಮ್ದು 18 ವಯಸ್ಸು ಸಂಖ್ಯೆ ಆಗಿರ್ಬೇಕು. ಎಷ್ಟಪ್ಪ ಅಂದ್ರೆ 25 ಇರ್ತಾವು. ನೆಕ್ಸ್ಟ್ OBC ವಿದ್ಯಾರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸನ್ ಇರ್ತದೆ. ಅದೇ ತರನಾಗಿ SC ಮತ್ತು ST ವಿದ್ಯಾರ್ಥಿಗಳಿಗೆ OBC ವಿದ್ಯಾರ್ಥಿಗಳಿಗೆ 3 ವರ್ಷ, SC ಮತ್ತು ST ವಿದ್ಯಾರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸನ್ ಇರುತ್ತೆ. ಅಕಸ್ಮಾತ್ ನೀವೇನಾದ್ರು ಡ್ರೈವರ್ ಹುದ್ದೆಗಳಿಗೆ ಸಲ್ಲಿಸ್ತೀನಪ್ಪ ಅಂದ್ರೆ 27 ಏಜ್ ಇರ್ತದೆ. ಎಷ್ಟು 18 ವಯಸ್ಸಿನಿಂದ ಹಿಡಿದು 27 ಏಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಡ್ರೈವರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂತಿರ್ತಕ್ಕಂಥ ವಿದ್ಯಾರ್ಥಿಗಳು 10ನೇ ತರಗತಿ ಮುಗಿದಿರಬೇಕು. ಅದರ ಜೊತೆಗೆ ನಿಮ್ಮ ಹತ್ರ ಹೆವಿ ಮೋಟಾರ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಹಾಕೊಳ್ಬಹುದು. ಕಾನ್ಸ್ಟೇಬಲ್ ವೆಟರ್ನರಿ ಹಾಕ್ಬೇಕಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ದು ಏನ್ ಮುಗಿದಿರ್ಬೇಕಂದ್ರೆ ಸೈನ್ಸ್ ಕ್ವಾಲಿಫಿಕೇಶನ್ ಏನ್ ಮುಗಿದಿರ್ಬೇಕಂದ್ರೆ ನಿಮ್ದು ಮೇನ್ ಸಬ್ಜೆಕ್ಟ್ ಸೈನ್ಸ್ ಅನ್ನ ಯೂನಿವರ್ಸಿಟಿಯಲ್ಲಿ ನೀವು ಮುಗಿದಿದ್ರಪ್ಪ ಅಂದ್ರೆ 1 ಇಯರ್, ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಕಂಪಲ್ಸರಿ ಬೇಕಾಗುತ್ತೆ ವೆಟರ್ನರಿ ಹಾಕ್ಬೇಕನ್ನೋರು. ನೆಕ್ಸ್ಟ್ ಕಾರ್ಪೆಂಟರ್ ಮತ್ತು ಬ್ಲಾಕ್ ಸ್ಮಿತ್ ಮತ್ತು ಪೇಂಟರ್ ಅಪ್ಲಿಕೇಶನ್ ಹಾಕ್ಬೇಕನ್ನೋರು 10ನೇ ತರಗತಿ ಮುಗಿದಿರಬೇಕು. ಅದರ ಜೊತೆಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನು ಹೊಂದಿರಬೇಕು. ನೆಕ್ಸ್ಟ್ ಅಕಸ್ಮಾತ್ ನೀವೇನಾದ್ರೂ ITI ಮುಗಿಸಿದ್ರಪ್ಪ ಅಂದ್ರೆ 1 ವರ್ಷದ ITI ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತಾ. ಸೊ ಅದು ಇಲ್ಲ ಅಂತಂದ್ರೆ 2 ವರ್ಷದ ಡಿಪ್ಲೊಮಾ ಏನಾದ್ರೂ ಮುಗಿಸಿದ್ರಪ್ಪ ಅಂದ್ರೆ ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಕಾನ್ಸ್ಟೇಬಲ್, ವಾಷರ್ಮನ್, ಬಾರ್ಬರ್, ಸಫಾಯಿವಾಲ, ಟೇಲರ್, ಗಾರ್ಡ್ನರ್, ಕಾಬ್ಲರ್, ಕುಕ್, ವಾಟರ್ ಕ್ಯಾರಿಯರ್ ಅಪ್ಲಿಕೇಶನ್ ಹಾಕ್ಬೇಕನ್ನೋರು 18 ವಯಸ್ಸಿನಿಂದ 23 ಏಜ್ ಇರ್ತೈತಿ. OBC ದವರಿಗೆ 3 ವರ್ಷ, SC ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸನ್ ಇರುತ್ತೆ. ಇದಕ್ಕೆ ನೋಡ್ಕೊಡ್ರಿ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತೆ ಅಂದ್ರೆ
ಜಸ್ಟ್ 10th ಪಾಸ್ ಆಗಿರಬೇಕು. ಅದರ ಜೊತೆಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ರೆಸ್ಪೆಕ್ಟಿವ್ ಟ್ರೇಡ್, ಅಂದ್ರೆ ನೀವು ಯಾವ ಟ್ರೇಡ್ಗೆ ಅಪ್ಲಿಕೇಶನ್ ಆಗ್ತಿರಲ್ಲ ಆ ಟ್ರೇಡ್ ಮೇಲೆ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಅದರ ಜೊತೆಗೆ 1 ಇಯರ್ ಏನಾದರೂ ನೀವು ITI ಮುಗಿಸಿದ್ರಪ್ಪ ಅಂದ್ರೆ ITI ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಇಲ್ಲ ಸರ್ ನಾನು ಡಿಪ್ಲೊಮಾ ಮುಗಿಸಿದ್ದೀನಿ ಅಂತಂದ್ರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಕೂಡ ಇದರಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಕ್ಯಾಂಡಿಡೇಟ್ ವಿಲ್ ಬಿ ಗಿವನ್ ಪರ್ಫಾರ್ಮೆನ್ಸ್. ಓಕೆ, ನೀವು ಇದರಲ್ಲಿ ಬೇರೆ ಬೇರೆ ಒಂದು ಟ್ರೇಡ್ಗೆಲ್ಲ 2 ಟ್ರೇಡಿಗೂ ಕೂಡ ನೀವು ಪರ್ಫಾರ್ಮೆನ್ಸ್ ಅನ್ನ ಕೊಡ್ಬೋದು. ಸರ್ ನಾನು ವಾಷರ್ ಮ್ಯಾನ್ ಅದ್ರ ಜೊತೆಗೆ ಬಾರ್ಬರ್ 2 ಕೂಡ ಹಾಕ್ತೀನಿ ಅಂದ್ರೆ 2 ಕೂಡ ಹಾಕ್ಬೋದು. ಸರ್ ಇವೆಲ್ಲ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳು ಎಲ್ಲಿ ಸಿಗ್ತಾವ ಅಂತಂದ್ರೆ, ಸೊ ನೀವು ಎಲ್ಲಿ ವರ್ಕ್ ಮಾಡಿರ್ತೀರಲ್ಲ, ನೀವು ಆಲ್ರೆಡಿ ಕುಕ್ ಏನಾದರೂ ಬಾರ್ಬರು ಸಫಾಯಿ ಈ ಥರ ವರ್ಕ್ ಮಾಡಿದಿರಪ್ಪ ಅಂದ್ರೆ ಅಂತಲ್ಲಿ ಮಾತ್ರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳು ಸಿಗ್ತಾವೆ. ದೊಡ್ಡ ದೊಡ್ಡ ಹೋಟೆಲ್ಗಳು 5 ಸ್ಟಾರು ಈ ಥರ ದೊಡ್ಡ ದೊಡ್ಡ ಒಂದು ಅಂದ್ರೆ GST ನಂಬರ್ ಇರ್ತಕ್ಕಂಥ ಹೋಟೆಲ್, ಸೊ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ ಹೋಟೆಲ್ಗಳು ಅಂತ ಲೊಕೇಶನ್ ಅನ್ನ ಹಾಕಿದ್ರೆ ಆ ಹೋಟೆಲ್ ನೇಮ್ ತೋರಿಸ್ತಿರ್ಬೇಕು. ಆ ತರದ ದೊಡ್ಡ ಹೆವಿ ಲೆವೆಲ್ ಇರ್ತಕ್ಕಂಥ ಹೋಟೆಲ್ ನಲ್ಲಿ ನೀವೇನಾದ್ರೂ 2 ತಿಂಗಳು 3 ತಿಂಗಳು ವರ್ಕ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಆ ತರದ 1 ಇಯರ್ 2 ಇಯರ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ರೆ ಅದ್ರ ಬಗ್ಗೆ ನಾಲೆಜ್ ಕೂಡ ಬೇಕಾಗುತ್ತೆ. ನಾಳೆ ನಿಮ್ಮ ಟ್ರೇಡ್ ಟೆಸ್ಟ್ ನಲ್ಲಿ ಕೂಡ ಫೇಲ್ ಮಾಡ್ತಾರೆ, ಎಚ್ಚರ ಇರಲಿ. ನೀವು ಇವಾಗ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಗಳನ್ನ ತಗೊಂಡ್ಬಿಟ್ಟು ಅಪ್ಲಿಕೇಶನ್ ಅನ್ನ ಹಾಕಿದ್ರಿ, ಓಕೆ ಹಾಕ್ರಿ ಪರವಾಗಿಲ್ಲ, ಎಲ್ಲಾದ್ರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಸಿಗುತ್ತಪ್ಪ ಅಂದ್ರೆ ತಗೊಂಡ್ಬಿಟ್ಟು ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. ಅಪ್ಲಿಕೇಶನ್ ಆದ್ಮೇಲೆ ಅದ್ರ ಬಗ್ಗೆ ನಿಮ್ಗೆ ಟ್ರೇಡ್ ಬಗ್ಗೆ ನಾಲೆಜ್ ಇರಬೇಕಾಗುತ್ತಾ. ಆ ಟ್ರೇಡ್ ಬಗ್ಗೆ ಅಕಸ್ಮಾತ್ ನಿಮ್ಗೆ ನಾಲೆಜ್ ಇರಲಿಲ್ಲಪ್ಪ ಅಂದ್ರೆ ನೀವು ಟ್ರೇಡ್ ಟೆಸ್ಟ್ ನಲ್ಲಿ ಕೂಡ ನಿಮ್ಮನ್ನ ಫೇಲ್ ಮಾಡ್ತಾರೆ. ಓಕೆ, ಅದ್ರ ಬಗ್ಗೆ ಹೆಂಗೆ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ನೀವು ಎಲ್ಲಾದ್ರೂ ತಗೊಳ್ರಿ ಟ್ರೇಡ್ ಸರ್ಟಿಫಿಕೇಟ್, ಅದು ನಮ್ಗೆ ಗೊತ್ತಿರೋದಿಲ್ಲ. ಸೊ ದೊಡ್ಡ ದೊಡ್ಡ ಹೋಟೆಲ್ ಇರ್ತಕ್ಕಂಥದ್ರಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳನ್ನ ತಗೊಳ್ರಿ. ಓಕೆ, ಅದಾದ್ಮೇಲೆ ಸರ್ ಇದಕ್ಕೆ ರನ್ನಿಂಗ್ ಏನಿರ್ತದ, ಹೈಟ್ ಏನಿರ್ತದ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೋಡ್ಕೊಳ್ರಿ. ಹೈಟ್ ಏನ್ ಬೇಕಾಗುತ್ತಪ್ಪ ಅಂತಾರೆ, ಸೊ ಅಪ್ಲೈ ಡೇಟ್ ನೋಡ್ಕೊಳ್ರಿ. ಅಪ್ಲೈ ಡೇಟ್ ಯಾವಾಗಪ್ಪ ಅಂತಾರೆ, ಅಪ್ಲೈ ಡೇಟ್ ಬಂದ್ಬಿಟ್ಟು ನಿಮ್ಗೆ 21 ಮಾರ್ಚ್ ಅಂತ ಸ್ಟಾರ್ಟ್ ಆಗುತ್ತೆ. 30 ಡೇಸ್ ಟೈಮಿಂಗ್ ಇರುತ್ತೆ. ಎಷ್ಟು? 21. ನಾಳೆ ಅಂತನೇ ನಿಮ್ಮ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ 30 ದಿನಗಳು ಮಾತ್ರ ನಿಮ್ಗೆ ಅಪ್ಲಿಕೇಶನ್ ಅನ್ನಕ್ಕೆ ಸಲ್ಲಿಸೋಕೆ ಕಾಲಾವಕಾಶ ಇದರಲ್ಲಿ ಇರ್ತದ. ಓಕೆ, ನೆಕ್ಸ್ಟ್ ಆದ್ಮೇಲೆ ಸರ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ದಾಖಲಾತಿಗಳು ಏನೇನು ಬೇಕು, SSLC ಮಾರ್ಕ್ಸ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಹೈಯರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತಂದ್ರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ರಿ. ಅದರ ಜೊತೆಗೆ ಒಂದು ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಆಗಿರ್ತಕ್ಕಂಥ ಫೋಟೋ ಮತ್ತು ನಿಮ್ಮ ಸಿಗ್ನೇಚರು, ಜಿಮೇಲ್ ID, ಕಾಂಟ್ಯಾಕ್ಟ್ ನಂಬರು, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಷ್ಟು ಇದ್ರೆ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಓಕೆ ಸರ್, ಇದಕ್ಕೆ ಫಿಸಿಕಲ್ ನಲ್ಲಿ ರನ್ನಿಂಗ್ ಎಷ್ಟಿರುತ್ತೆ? ಸೊ ರನ್ನಿಂಗ್ ನೋಡ್ಕೊಡ್ರಿ ಎಷ್ಟಿರುತ್ತಪ್ಪ ಅಂತಂದ್ರೆ, ಸೊ ಮೇಲ್ ಕ್ಯಾಟಗರಿ ಅವರಿಗೆ, ನೆಕ್ಸ್ಟ್ ಫಿಮೇಲ್. ಮೇಲ್ ಕ್ಯಾಟಗರಿಗೆ 4.8 ಕಿಲೋಮೀಟರ್ ರನ್ನಿಂಗ್ ಅನ್ನ 24 ಮಿನಿಟ್ಸ್ ಅಲ್ಲಿ ನೀವು ಓಡಬೇಕು. ಸೊ ಮಹಿಳೆಯರಿಗೆ ಎಷ್ಟಿರುತ್ತಪ್ಪ ಅಂದ್ರೆ 2.4 ಕಿಲೋಮೀಟರ್ ಇರ್ತೈತಿ. ಇದು ನೋಡ್ಕೊಡ್ರಿ ಎಷ್ಟಪ್ಪ ಅಂದ್ರೆ 18 ಮಿನಿಟ್ಸ್ ಅಲ್ಲಿ ನೀವು ರನ್ನಿಂಗ್ ಅನ್ನ ಕಂಪ್ಲೀಟ್ ಮಾಡಬೇಕು. ಬಾಯ್ಸ್ 4 ಕಿಲೋಮೀಟರ್ 800 ಮೀಟರ್ ಅನ್ನ 24 ನಿಮಿಷದಲ್ಲಿ ಕವರ್ ಮಾಡಬೇಕು. ಮಹಿಳೆಯರು 2.4 ಕಿಲೋಮೀಟರ್ ಅನ್ನ 18 ನಿಮಿಷದಲ್ಲಿ ಕವರ್ ಅನ್ನ ಮಾಡಬೇಕು. ಸರ ಹೈಟ್ ಏನ್ ಬೇಕಾಗುತ್ತೆ? ಸೊ ಹೈಟ್ ನೋಡ್ಕೊಂಡ್ರಿ, ಹೈಟ್ ಸೊ ಬಂದ್ಬಿಟ್ಟು 170 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ಸೊ ಮಹಿಳೆಯರಿಗೆ 157 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. ಎಷ್ಟು? 170 ಸೆಂಟಿಮೀಟರ್. ಒಂದಿಷ್ಟು ಇನ್ನು ಉಳಿದಿರ್ತಕ್ಕಂಥ ಒಂದಿಷ್ಟು ಟ್ರೇಡ್ಗಳಿದಾವೆ, ಆ ಟ್ರೇಡ್ಗೆ ಎಷ್ಟು ಬೇಕಾಗುತ್ತೆ ಅನ್ನೋದನ್ನ ಹೇಳ್ತೀನಿ ನೋಡ್ಕೊಳ್ರಿ. ನೀವೇನಾದ್ರೂ ಕಾನ್ಸ್ಟೇಬಲ್, ವೆಟರ್ನರಿ ಇವೆಲ್ಲ ಅಪ್ಲಿಕೇಶನ್ಗಳನ್ನ ಹಾಕ್ತೀನಿ ಅಂತಂದ್ರೆ ಸೊ ಅಷ್ಟು ಹೈಟ್ ಇರಲೇಬೇಕಾಗುತ್ತೆ. ಅಕಸ್ಮಾತ್ ಸರ್ ಕಾರ್ಪೆಂಟರು, ಬ್ಲ್ಯಾಕ್ ಸ್ಮಿತ್, ಟೇಲರು, ಗಾರ್ಡ್ನರು, ಕಾಬ್ಲರು, ಫೇಂಟರು, ವಾಸರ್ಮೆನ್ನು, ಬಾರ್ಬರು, ಸಫಾಯಿವಾಲ ಮತ್ತೆ ಕುಕ್ಕು, ವಾಟರ್ ಕ್ಯಾರಿಯರ್ ಅಪ್ಲೈ ಮಾಡ್ತೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 167.5 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. 167 ಸೆಂಟಿಮೀಟರ್ ಹೈಟ್ ಇರತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ಗಳನ್ನ ಹಾಕ್ಬಹುದು. ಎಷ್ಟು? 167. ಓಕೆ, ನೆಕ್ಸ್ಟ್ ಇದ್ರ ಬಗ್ಗೆ ಸರ್ ಎಕ್ಸಾಮ್ ಲ್ಯಾಂಗ್ವೇಜ್ ಏನಿರ್ತದ? ಸರ್ ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಅಲ್ಲ, ಸೊ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಎಕ್ಸಾಮ್ ಇರ್ತದ, ಕನ್ನಡದಲ್ಲಿ ಎಕ್ಸಾಮ್ ಇರೋದಿಲ್ಲ. ಸೊ 100 ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ 100 ಮಾರ್ಕ್ಸ್ ಎಕ್ಸಾಮ್ ಇರ್ತೈತಿ. ರೀಸನಿಂಗ್ 25, ಮ್ಯಾಥ್ಸ್ 25, ನೆಕ್ಸ್ಟ್ ಅದರ ಜೊತೆಗೆ GK GS 25, ಇಂಗ್ಲಿಷ್ ಗ್ರಾಮರ್ 25, ಈ ತರದ 20-25 ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಇದಕ್ಕೂ ಕೂಡ ನೆಗೆಟಿವ್ ಇರ್ತದ. ಸೊ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಡ್ರಿ. ನಾಳೆ ಇಂತ್ರನೇ ಅರ್ಜಿ ಸ್ಟಾರ್ಟ್ ಆಗುತ್ತೆ. ಕೇವಲ 100 ರೂಪೀಸ್ ಮಾತ್ರ ಅಪ್ಲಿಕೇಶನ್ ಫೀಸ್ ಇರುತ್ತೆ ಸ್ನೇಹಿತರೆ.
ಓಕೆ, ಇದ್ರದ್ದೆಲ್ಲ ಇನ್ಫಾರ್ಮೇಶನ್ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ರಿ. ಸೊ ಆದರೂ ಕೂಡ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಅನ್ನ ಹಾಕಿ, ಯಾರೆಲ್ಲ ಈ ಸರಿ SSB ಯಲ್ಲಿ ಸೆಲೆಕ್ಷನ್ ಆಗ್ತೀರಾ ಅನ್ನೋದನ್ನ ಕಮೆಂಟ್ ಅನ್ನು ಹಾಕಿ. ಏನೋ ಡೌಟ್ ಇದ್ರೂ ಕೂಡ ಕಮೆಂಟ್ ಹಾಕಿ. ಸೊ ಅದ್ರ ಬಗ್ಗೆ ರಿಪ್ಲೈ ಕೊಡಿಲಿಲ್ಲ ಅಂತ ಹೇಳಿ ಯಾರು ಕೂಡ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ. ನಾನು 100% ಹೇಳ್ತಾ ಇದೀನಿ, ನಿಮ್ಗೆ ರಿಪ್ಲೈ ಕೊಡಿಲ್ಲ ಅಂದ್ರೆ ಅದ್ರ ಬಗ್ಗೆ ಸಪರೇಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಓಕೆ, ಆ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ತಿಳಿಸುವಂತ ಮಾಹಿತಿ ಏನಂದ್ರೆ, ಇದೇ ತರನಾಗಿ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬೇ ಕಾಲ್ಫಾರ್ಮ್ ಮಾಡಲಿ 2026-27 ರಿಕ್ರೂಟ್ಮೆಂಟ್ಗೆ ನೀವು ಕೂಡ ಸೆಲೆಕ್ಷನ್ ಆಗಲೇಬೇಕು ಅಂತ ಆಸೆಯನ್ನು ಹೊತ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ ಆಗಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಅನ್ನ ಮಾಡಿ. ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಮಿಸ್ ಮಾಡಿದ್ರೆ ಯಾವ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ತಲುಪುವುದಿಲ್ಲ. ಆ ತರ ಹೇಳ್ತಾ ಇದೀನಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡ್ರಿ, ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಕನ್ನಡದಲ್ಲಿ ಇನ್ಫಾರ್ಮೇಶನ್ ಬರ್ತಾವ ಅಂತ ಅವ್ರಿಗೆ ಕೂಡ ತಿಳಿಸ್ಕೊಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.